ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿನ್ನೆ ಮಳೆಯಾಗಿದೆ. ಅದೇ ರೀತಿ ಹಾವೇರಿಯಲ್ಲೂ ಕೂಡ ಅಷ್ಟೇ. ಹಾವೇರಿಯಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಹತ್ತಾರು ಅವಾಂತರಗಳಾಗೋಯ್ತಲ್ಲಿ. ಭಾರಿ ಗಾಳಿಗೆ ಅಲೆಮಾರಿ ಸಮುದಾಯದ ಗುಡಿಸಲುಗಳು ಹಾರೋಗ್ಬಿಟ್ಟಿದ್ದಾರೆ. ಗಾಳಿ ಮಳೆಯಿಂದ ತಿನ್ನೋ ಅನ್ನದಲ್ಲೂ ಕೂಡ ಮಣ್ಣು ಬಿದ್ದು ಜನ ಉಪವಾಸ ಕೂತಿದ್ದಾರೆ. ಈಗ ಅಲ್ಲಿ ಹಾವೇರಿ ನಗರದ ಹೊರವಲಯದಲ್ಲಾಗಿರೋ ಘಟನೆ ಇದು. ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇತ್ತು. ಬಾಣಂತಿಯ ಮೇಲೆ ಗುಡಿಸಲಿನ ಮೇಲ್ಚಾವಣಿ ಬಿದ್ದಿದೆ. ಹೆರಿಗೆಗೆ 8 ದಿನದ ಕೂಸಿನ ಜೊತೆಯಲ್ಲೇ ಈ ಘಟನೆ ಆಗಿರೋದು. ಏನಾಗಿಲ್ಲ, ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಸದ್ಯಕ್ಕೆ. ಜಿಲ್ಲಾಧಿಕಾರಿಗಳಿಂದ ಗಂಜಿ ಕೇಂದ್ರದ ಭರವಸೆಯನ್ನು ಕೂಡ ಕೊಡಲಾಗಿದೆ. ಇನ್ನೇನು ಮಳೆಗಾಲ ಶುರುವಾಯಿತು, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನೋಡಿ. ಇವತ್ತು ಬೆಂಗಳೂರಿನಲ್ಲೂ ಮೋಡ ಕವಿದ ವಾತಾವರಣ ಇರೋದ್ರಿಂದ ಇವತ್ತು ಸಂಜೆ ಮೇಲೆ ಮಳೆಯಾಗೋ ಸಾಧ್ಯತೆಯೂ ಕೂಡ ಇದೆ. ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಮುಂಗಾರು ಎಂಟ್ರಿ ಇರ್ಬೋದು. ಇದು ಮುಂಗಾರು ಎಂಟ್ರಿಯ ಒಂದು ಸೂಚನೆ. ಈಗ ಹಾವೇರಿಯಲ್ಲಿ ಆದಂತಹ ಎಫೆಕ್ಟ್ ಗಮನಿಸ್ತಾ ಇದ್ದೀರಿ ವಿಡಿಯೋ ಮುಖಾಂತರ. ಊಟ ಇಲ್ಲ, ಏನಿಲ್ಲ, ಎಲ್ಲ ಸೊಳ್ಳೆ ಹೋಗುತ್ತೆ. ಮಳೆ ಬಂದು ಗಾಳಿ ಬಂದು ಎಲ್ಲ ಓಟ್ ಹಾಕಿ ನಾವು ಎಲ್ಲ ಗೆದ್ದಿದ್ದವ್ರು ಎಲ್ಲಿದ್ದಾರೋ ಏನೋ, ನಮಗೂ ಸ್ವಲ್ಪ ಪರಿಸ್ಥಿತಿ ಏನಂತ ಸ್ವಲ್ಪ ತೋರಿಸಿ ಸರ್. ನಮ್ಗೆ ಏನೋ ಒಂದು ಪರಿಷ್ಕಾರ ನೋಡಿ ಹೆಂಗಾಯ್ತು ಸರ್. ನೋಡಿ ಪರಿಸ್ಥಿತಿ ಊಟ ಇಲ್ಲ, ಏನಿಲ್ಲ, ಎಲ್ಲ ಸೊಳ್ಳೆ ಹೋಗುತ್ತೆ. ಮಳೆ ಬಂದು ಗಾಳಿ ಬಂದು ಎಲ್ಲ ಓಟ್ ಹಾಕಿ ನಾವು ಎಲ್ಲ ಗೆದ್ದಿದ್ದವ್ರು ಎಲ್ಲಿದ್ದಾರೋ ಏನೋ, ನಮಗೂ ಸ್ವಲ್ಪ ಪರಿಸ್ಥಿತಿ ಏನಂತ ಸ್ವಲ್ಪ ತೋರಿಸಿ ಸರ್. ನಮ್ಗೆ ಏನೋ ಒಂದು ಪರಿಷ್ಕಾರ ನೋಡಿ. ಅಲ್ಲಿನ ಪರಿಸ್ಥಿತಿ ನೋಡಿ, ಅವರೇ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡೆ ಎಲ್ಲರೂ ಗೊತ್ತಿಲ್ಲ, ನಮ್ಗೆ ಊಟಕ್ಕೆ ಸಮಸ್ಯೆ ಆಗತ್ತಾ ಇಲ್ಲಿ ಅಂತ. ಭಾರಿ ಗಾಳಿ ಮಳೆ ಇತ್ತು, ಗುಡಿಸಲು ಬಿದ್ದೋಗಿದೆ, ಮೇಲ್ಚಾವಣಿ ಕುಸ್ತೋಗಿದೆ. ಬಾಣಂತಿ ಮೇಲೂ ಸ್ವಲ್ಪ ಬಿದ್ದಿದೆ, ಬಟ್ ಔಟ್ ಆಫ್ ಡೇಂಜರ್, ತೊಂದರೆ ಇಲ್ಲ. ಆದ್ರೆ ಮನೆ ಒಳಗಡೆಯೂ ಕೂಡ ವಿಪರೀತವಾಗಿ ಗಾಳಿ ಬಂದಿರೋದ್ರಿಂದ ತಿನ್ನೋ ಅನ್ನದ ಮೇಲೆಲ್ಲ ಮಣ್ಣು ಬಿದ್ದಿದೆ. ಈಗ ಅಂದ್ರೆ ಅವರು ರಾಜಕಾರಣಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ. ನೀವು ಈ ಕಡೆ ಬಂದು ಅಂದ್ರೆ ನಮ್ಮ ಕಷ್ಟಗಳನ್ನ ಆಲಿಸೋದಿಲ್ಲ, ನಮ್ಮ ಹತ್ರ ಓಟ್ ಮಾತ್ರ ಹಾಕ್ಸ್ಕೊಳ್ತೀರಾ. ಈಗ ನೋಡಿ, ನಮ್ಮ ಅನ್ನಕ್ಕೆ ಮಣ್ಣು ಹಾಕಿದ್ರಿ ನೀವು ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ನಿನ್ನೆ ಆದಂತ ಮಳೆಗೆ ಏನೇನು ಎಫೆಕ್ಟ್ ಆಗಿದೆ ಬೇರೆ ಬೇರೆ ಭಾಗದಲ್ಲಿ, ಇದ್ರ ಜೊತೆಗೆ ಶರತ್, ನಿನ್ನೆ ಸಂಜೆ ಸುಮಾರಿಗೆ ಹಾವೇರಿಯಲ್ಲಿ ಸುರಿದಂತ ಮಳೆ ಒಂದು ಅದು ಮಳೆ ಅಷ್ಟೇ ಆಗಿಲ್ಲ, ಭೀಕರವಾದಂತಹ ಒಂದು ಏನು ರಭಸವಾಗಿ ಬಂದಂತ ಗಾಳಿ ಜನರ ಒಂದು ಬದುಕನ್ನೇ ಅಸ್ತವ್ಯಸ್ತ ಮಾಡಿದೆ. ಅದರಲ್ಲೂ ಅಲೆಮಾರಿ ಜನಾಂಗದ ಸಮುದಾಯದವ್ರಿಗೆ ಇದು ಒಂದು ರೀತಿ ಯಾವ ರೀತಿ ಪರಿಸ್ಥಿತಿ ತಂದೊಡ್ಡಿತ್ತು ಅಂತಂದ್ರೆ ಸಾವು ಬದುಕಿನ ಮತ್ತೆ ಹೋರಾಟ ಕೂಟ ಘಟನೆ. ಯಾಕಂತಂದ್ರೆ ನಿನ್ನೆ ಸುರಿದಂತಹ ಮಳೆ ಎಷ್ಟು ಪ್ರಮಾಣ ಇತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಇದ್ದಿದ್ರಿಂದ ಅವರು ಕಟ್ಟಿಕೊಂಡಿರ್ತಕ್ಕಂತಹ ಗುಡಿಸಲುಗಳಿರೋದವು ಅವೆಲ್ಲವೂ ಕೂಡ ಹಾರಿ ಹೋಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಅದರ ಜೊತೆಗೆ ಈಗಷ್ಟೇ ಅಂದ್ರೆ 8 ದಿನಗಳ ಹಿಂದೆ ಹೆರಿಗೆ ಆಗಿರ್ತಕ್ಕಂತಹ ಬಾಣಂತಿ ಕೂಡ ಅದೇ ಗುಡಿಸಲಲ್ಲಿ ಉಳ್ಕೊಂಡಿದ್ರು. ಅವರ ಮೇಲೆಯೇ ಅವರ ಒಂದು ಮೇಲ್ಛಾವಣಿ ಬಿದ್ದಿರುವಂತ ಘಟನೆ ಕೂಡ ನಿನ್ನೆ ನಡೆದಿರ್ತಕ್ಕಂಥದ್ದು. ಆ ಮಗುವನ್ನ ಎತ್ಕೊಂಡು ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ದಿನಪೂರ್ತಿ ಆ ನೀರನ್ನ ಹೊರ ಹಾಕೋದೇ ಅವರಿಗೆ ಕೆಲಸ ಆಯ್ತು. ಯಾಕಂದ್ರೆ ಅಕ್ಕಪಕ್ಕ ಯಾವುದೇ ರೀತಿಯ ಅವರಿಗೆ ಸೌಲಭ್ಯ ಇಲ್ಲ. ಬೇರೆಯವರ ಒಂದು ಮನೆಯಲ್ಲಿ ಹೋಗಿ ಒಂದು ಆಶ್ರಯನ ಪಡ್ಕೊಳ್ತಾರೆ. ಅಂದ್ರೆ ಆ ಸದ್ಯಕ್ಕೆ ಆ ಮಳೆ ಹೋಗುವವರೆಗೂ ಅಲ್ಲಿ ಒಂದು ಆಶ್ರಯನ ಪಡ್ಕೊಳ್ತಾರೆ. ಮನೆಯಲ್ಲಿ ಮಾಡಿಟ್ಟಿರ್ತಕ್ಕಂತಹ ಆ ಊಟಕ್ಕೆ ಮಾಡಿರ್ತಕ್ಕಂತಹ ಅಡುಗೆ ಏನಿದೆಯೋ ಅದೆಲ್ಲವೂ ಕೂಡ ಆ ಮಳೆಯ ನೀರು ಜೊತೆಗೆ ಆ ಮಣ್ಣು ಬಿದ್ದು ಹೋಗಿರೋದ್ರಿಂದ ರಾತ್ರಿ ಪೂರ್ತಿ ಊಟನೇ ಮಾಡಿಲ್ಲ ಅವರು. ಮಕ್ಕಳು ಮರಿಗಳೆಲ್ಲವೂ ಕೂಡ ಊಟವನ್ನು ಮಾಡದೆ ಹಾಗೆ ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿನ್ನೆ ಹಾವೇರಿಯಲ್ಲಿ ಸುರಿದಂತ ಮಳೆ ಮತ್ತು ಗಾಳಿಗೆ ಎದುರಾಗಿರ್ತಕ್ಕಂಥದ್ದು. ಇನ್ನು ಅವರು ಇವತ್ತು ನಮ್ಮ ರಾಜ್ಯದ ಜೊತೆ ಮಾತಾಡಿದವರು ಕೂಡ ಅದನ್ನೇ ಹೇಳ್ತಾರೆ. ಏನಂತಂದ್ರೆ, ನಾವು ಈಗ ಇದಷ್ಟೇ ಅಲ್ಲ, ಪ್ರತಿ ವರ್ಷವೂ ಕೂಡ ಮಳೆ ಬಂದಾಗ ಇದೇ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಮಕ್ಕಳು ಮರಿಗಳಿದಾವೆ, ವಯಸ್ಸಾದವರು ಇದ್ದೀವಿ, ನಮಗೆ ಸರಿಯಾದ ಒಂದು ಒಂದು ಮನೆ ಇಲ್ಲ. ಹೀಗಾಗಿ ನಾವು ಎಲ್ಲರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಕಳೆದ ಒಂದು ಏನು ಸಾಧನಾ ಸಮಾವೇಶ ಆಯ್ತು, ಅವಾಗ ಮುಖ್ಯಮಂತ್ರಿಗಳು ಹಾವೇರಿಗೆ ಬಂದು ಅವಾಗಲೂ ಕೂಡ ನಾವು ಅವರಿಗೆ ಮನವಿಯನ್ನ ಮಾಡಿದೇವೆ ಅನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ.